ಚಿತ್ರದುರ್ಗದಲ್ಲಿ ಇಂದು ಶೋಷಿತರ ಜಾಗೃತಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಮುಖ್ಯಮಂತ್ರಿಗಳ ಆಗಮನ ಕೂಡ ಹೆಲಿಪ್ಯಾಡ್ನಲ್ಲಿ ಆಗಿದ್ದನ್ನು ನೀವು ಗಮನಿಸ್ತಾ ಇದ್ರಿ ಕೆಲವೇ ಕ್ಷಣಗಳಲ್ಲಿ. ಇದೇ ಜಾಗೃತಿ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಏನು ಮಾತಾಡ್ತಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಚಿತ್ರದುರ್ಗದಲ್ಲಿ ಇಂದು ಶೋಷಿತರ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಆಗಮನ ಇನ್ನೇನಾಗಿದೆ. ಲಕ್ಷ ಲಕ್ಷ ಜನ ಈ ವೇದಿಕೆಯ ಹತ್ರ ಈಗಾಗಲೇ ಸೇರಿದ್ದಾರೆ. ಅನೇಕ ಡಿಮ್ಯಾಂಡ್ಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಇಲ್ಲಿರುವಂತಹ ಜನ 12 ಹಕ್ಕೊತ್ತಾಯಗಳನ್ನು ಸಮಾವೇಶದ ಮೂಲಕ ಸರ್ಕಾರಕ್ಕೆ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ರು. ಒಂದು, ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಂತಹ ಎಚ್ ಕಾಂತರಾಜು ಅವರ ಅವಧಿಯಲ್ಲಿ ರಾಜ್ಯದಲ್ಲಿ ನಡೆದಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯನ್ನು ಸ್ವೀಕರಿಸಿ ಸಾರ್ವಜನಿಕ ಚರ್ಚೆಗೆ ಬಿಟ್ಟು ಅಂಗೀಕರಿಸಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೂ ಕೇಂದ್ರ ಸರ್ಕಾರ ದೇಶದಾದ್ಯಂತ ಜಾತಿವಾರು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸಬೇಕು ಅಂತ ಕೂಡ ಇಲ್ಲಿ ಕೇಳ್ತಾ ಇದ್ದಾರೆ. ಜೊತೆಗೆ ಆರ್ಥಿಕ ದುರ್ಬಲ ವರ್ಗದವರಿಗೆ ಜಾರಿಗೊಳಿಸಿರುವ ಶೇಕಡ 10% ಮೀಸಲಾತಿಯನ್ನ ರದ್ದುಗೊಳಿಸಬೇಕು ಅನ್ನುವಂತಹ ಕೂಗು ಕೂಡ ಈ ಸಮಾವೇಶದ ಮೂಲಕ ಸರ್ಕಾರಕ್ಕೆ ಕೇಳಿಸೋ ಹಾಗೆ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಕೂಡ ಇದೆ. ಹಾಗೆ ಲೋಕಸಭೆ ವಿಧಾನಸಭೆಯಲ್ಲಿ ಹಿಂದುಳಿದ ಜಾತಿಗಳಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ರಾಜಕೀಯ ಮೀಸಲಾತಿ ನೀಡುವ ಕಾನೂನನ್ನು ರೂಪಿಸಬೇಕು ಅನ್ನುವಂತಹ ಆಗ್ರಹ ಈ ಸಮಾವೇಶದ ಮೂಲಕ ಮಾಡಬೇಕು ಅನ್ನೋದನ್ನ ಕೂಡ ಆರ್ಗನೈಸ್ ಮಾಡಿರೋರು ಅಂದ್ಕೊಳ್ತಾ ಇದ್ದಾರೆ. ಅದಕ್ಕೆ ಯಾವ ರೀತಿ ಪೂರಕವಾಗಿರುವಂತಹ ವಿಚಾರಗಳನ್ನ ಸ್ಪಂದಿಸ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗೆ SC/ST ಜನಸಂಖ್ಯೆಗೆ ಅನುಗುಣವಾಗಿ ಖಾಸಗಿ ಕ್ಷೇತ್ರದಲ್ಲೂ ಮೀಸಲಾತಿಯನ್ನು ಹೆಚ್ಚಿಸಬೇಕು ಅನ್ನುವಂತಹ ಹಕ್ಕೊತ್ತಾಯವನ್ನ ಕೂಡ ಈ ವೇದಿಕೆ ಮೂಲಕ ಮಾಡ್ತಾರಂತೆ. ಇದರಲ್ಲಿ ಎಷ್ಟಕ್ಕೆ ಅನುಮೋದನೆ ಸಿಗುತ್ತೆ, ಒಪ್ಪಿಗೆ ಸಿಗುತ್ತೆ ಅನ್ನೋ ಕುತೂಹಲ ಇದ್ದೇ ಇದೆ. ಚಿತ್ರದುರ್ಗದಲ್ಲಿ ಶೋಷಿತರ ಜಾಗೃತಿ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಹೊತ್ತಲ್ಲಿ ಜಾಗೃತಿ ಸಮಾವೇಶಕ್ಕೆ ಚಾಲನೆ ಕೂಡ ಮುಖ್ಯಮಂತ್ರಿಗಳಿಂದ ಸಿಗಲಿಕ್ಕಿದೆ. ಚಿತ್ರದುರ್ಗದಲ್ಲಿ ಶೋಷಿತರ ಜಾಗೃತಿ ಸಮಾವೇಶಕ್ಕೆ ಇನ್ನೇನು ಕೆಲವೇ ಹೊತ್ತಲ್ಲಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಚಾಲನೆಯನ್ನ ಕೊಡ್ಲಿಕ್ಕಿದ್ದಾರೆ. ಕೆಲವೇ ಹೊತ್ತಲ್ಲಿ ಎಲ್ಲರೂ ಕಾಯ್ತಾ ಇರುವಂತಹ, ಅಂದ್ರೆ ಆ ಭಾಗದಲ್ಲಿ ಲಕ್ಷ ಲಕ್ಷ ಜನ ಸೇರಿದ್ದಾರೆ. ಎಲ್ಲರೂ ಕಾಯ್ತಾ ಇರುವಂತಹ ಆ ಗಳಿಗೆ ಹತ್ರ ಆಗಿದೆ. ಮುಖ್ಯಮಂತ್ರಿಗಳ ಭಾಷಣದ ಬಗ್ಗೆ ಕೂಡ ಸಾಕಷ್ಟು ನಿರೀಕ್ಷೆಯನ್ನ ಸಮಾವೇಶಕ್ಕೆ ಬಂದಿರೋರು ಇಟ್ಕೊಂಡಿದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, 12 ಹಕ್ಕೊತ್ತಾಯಗಳನ್ನ ಸರ್ಕಾರದ ಮುಂದೆ ನಾವು ಮಾಡ್ತೀವಿ ಅಂತ ಸಭೆಗೆ ಸೇರಿರೋರು ಹೇಳ್ತಾ ಇದ್ರು. ಇದರಲ್ಲಿ ಎಷ್ಟಕ್ಕೆ ಸರ್ಕಾರ ಸ್ಪಂದಿಸುತ್ತೆ, ಯಾವ ರೀತಿ ಇದು ಸಮಾವೇಶದಲ್ಲಿ ಸೇರಿರುವಂತಹ ಜನರಿಗೆ ಅನುಕೂಲತೆಯನ್ನು ತರುತ್ತೆ ಅನ್ನೋ ಕುತೂಹಲ ಕೂಡ ಇದ್ದೇ ಇದೆ. ಲಕ್ಷ ಲಕ್ಷ ಜನ ಈಗಾಗಲೇ ವೇದಿಕೆಯ ಮುಂಭಾಗ ಸೇರಿದ್ದಾರೆ. ಅವರಿಗೆ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಆಯೋಜಕರು ನಿರ್ಮಾಣ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ನಡೀತಾ ಇರುವಂತಹ ಅತಿ ದೊಡ್ಡ ಸಮಾವೇಶ ಇತ್ತೀಚಿನ ದಿನಗಳಲ್ಲಿ ಇದು ಅಂತ ಹೇಳಿದ್ರು ಅತಿಶಯೋಕ್ತಿ ಆಗೋದಿಲ್ಲ. 10 ಲಕ್ಷ ಜನ ಬರುವಂತಹ ನಿರೀಕ್ಷೆ ಇತ್ತು. ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರು ಕೂಡ ಲಕ್ಷ ಲಕ್ಷ ಜನ ಸೇರಿರೋದು ಸ್ಪಷ್ಟ ಆಗ್ತಾ ಇದೆ. ಎಲ್ಲರದ್ದು ಒಕ್ಕೊರಲಿನ ಧ್ವನಿ ಒಂದೇ. ಆ ಧ್ವನಿ ಏನು ಅಂತ ಹೇಳಿದ್ರೆ, ದಲಿತ, ಹಿಂದುಳಿದ, ಅಲೆಮಾರಿ, ಆದಿವಾಸಿ, ಅಲ್ಪಸಂಖ್ಯಾತರು ಹಾಗೂ ಜನಪರ ಸಂಘಟನೆಗಳ ಜೊತೆಗೆ ಸರ್ಕಾರ ನಿಂತ್ಕೊಳ್ಬೇಕು, ತಮ್ಮ ಆಗ್ರಹಕ್ಕೆ ಸರ್ಕಾರ ಸ್ಪಂದಿಸಬೇಕು ಅಂತ. ಸೊ ಈ ಮನವಿಗೆ ಸರ್ಕಾರದ ವತಿಯಿಂದ ಸಿಎಂ ಸಿದ್ದರಾಮಯ್ಯ ಅವರ ರಿಯಾಕ್ಷನ್ ಏನಿರುತ್ತೆ ಅನ್ನೋ ಕುತೂಹಲ ಕೂಡ ಇದೆ. ಅವರ ಭಾಷಣದಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪಿಸ್ತಾರೆ, 12 ಹಕ್ಕೊತ್ತಾಯಗಳಿಗೆ ಸಂಬಂಧಪಟ್ಟಂತೆ ಏನು ಉತ್ತರ ಕೊಡ್ತಾರೆ, ಈ ಕುತೂಹಲ ಕೂಡ ಇದೆ. ಕೇಂದ್ರ ಸರ್ಕಾರ ದೇಶದಾದ್ಯಂತ ಜಾತಿವಾರು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸಬೇಕು, ಹಾಗೆ ಆರ್ಥಿಕ ದುರ್ಬಲ ವರ್ಗದವರಿಗೆ ಜಾರಿಗೊಳಿಸಿರುವ 10% ಮೀಸಲಾತಿಯನ್ನು ರದ್ದುಗೊಳಿಸಬೇಕು, ಆ ನಿಟ್ಟಿನಲ್ಲಿ ಸರ್ಕಾರ ಒಂದು ಶಿಫಾರಸು ಪತ್ರವನ್ನು ಕೊಡಬೇಕು ಅನ್ನೋದು ಆರ್ಗನೈಸರ್ಸ್ನ ಮಾತಾಗ್ತಾ ಇದೆ. ಹಾಗೆ SC/ST OBC ಆದಾಯ ಮಿತಿಯನ್ನ ಹೆಚ್ಚಿಸಬೇಕು, ಮಹಿಳಾ ರಾಜಕೀಯ ಮೀಸಲಾತಿ ಕಾಯ್ದೆಯನ್ನ ಜಾರಿ ಮಾಡಬೇಕು, ಲೋಕಸಭೆ ವಿಧಾನಸಭೆಯಲ್ಲಿ ಹಿಂದುಳಿದ ಜಾತಿಗಳಿಗೆ ಹಾಗೂ ಅಲ್ಪಸಂಖ್ಯಾತರಿಗೆ ರಾಜಕೀಯ ಮೀಸಲಾತಿ ನೀಡುವ ಕಾನೂನನ್ನು ರೂಪಿಸಬೇಕು ಅಂತ ಹಲವು ಬೇಡಿಕೆಗಳನ್ನ ಇಟ್ಟು ಈ ಸಮಾವೇಶವನ್ನ ನಡೆಸ್ತಾ ಇದ್ದಾರೆ. ಎಷ್ಟಕ್ಕೆ ಶಾಶ್ವತವಾದಂತಹ ಪರಿಹಾರ ಸಿಗುತ್ತೆ, ಎಷ್ಟು ಬೇಡಿಕೆಗಳಿಗೆ ತಾತ್ಕಾಲಿಕವಾಗಿ ಪರಿಹಾರ ಸಿಗುತ್ತೆ ಅನ್ನೋ ಕುತೂಹಲದ ಕಣ್ಗಳೊಂದಿಗೆ ಜನ ಸೇರಿದ್ದಾರೆ. 700ಕ್ಕೂ ಅಧಿಕ ಗಣ್ಯರಿಗೆ ಸಭೆಗೆ ಇನ್ವಿಟೇಷನ್ ಕೊಡಲಾಗಿದೆ. ಇನ್ವಿಟೇಷನ್ ಸಿಕ್ಕವರು ಎಲ್ಲರೂ ಬಹುತೇಕ ಬಂದಿದ್ದಾರೆ. ಹಾಗೆ ದಾವಣಗೆರೆಯಲ್ಲಿ ನಡೆದಂತಹ ಲಿಂಗಾಯತ ಮಹಾಸಭಾ ಅಧಿವೇಶನಕ್ಕೆ ಇದು ಟಕ್ಕರ್ ಕೊಡೋದಕ್ಕೆ ಆಯೋಜಿಸಿರುವ ಸಮಾವೇಶ ಅನ್ನುವಂತಹ ಚರ್ಚೆ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ಮಾದರ ಚೆನ್ನಯ್ಯ ಮಠದ ಹಿಂಭಾಗದಲ್ಲಿ ಬೃಹತ್ ಪೆಂಡಾಲ್ ವ್ಯವಸ್ಥೆ ಆಗಿದೆ. ಲಕ್ಷ ಲಕ್ಷ ಜನ ಸೇರಿದ್ದಾರೆ. ಕಾಂತರಾಜ್ ಆಯೋಗದ ವರದಿ ಜಾರಿ ಸೇರಿದಂತೆ ಸದಾಶಿವ ಆಯೋಗ ವರದಿ ಅನುಷ್ಠಾನಗೊಳಿಸುವಂತೆ ಕೂಡ ಮನವಿಯನ್ನ ಸಲ್ಲಿಸೋದಕ್ಕೆ ಆಯೋಜಕರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ವೇದಿಕೆ ಹತ್ರ ಇನ್ನೇನು ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ.